ಎಸ್ ಪರಿಷತ್ಗೆ ರಮೇಶ್ ಬಾಬು ಅವರು ನಾಮ ನಿರ್ದೇಶನ ಮಾಡದಂತೆ ದೂರನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಈ ನಾಮನಿರ್ದೇಶನ ಮಾನ್ಯ ಮಾಡದಂತೆ ಮನವಿ. 100ಕ್ಕೂ ಹೆಚ್ಚು ಪುಟಗಳ ದಾಖಲೆಯೊಂದಿಗೆ ದೂರು ಸಲ್ಲಿಸಿರುವಂತಹ ತೇಜಸ್ ಗೌಡ. ಪರಿಷತ್ಗೆ ರಮೇಶ್ ಬಾಬು ನಾಮನಿರ್ದೇಶನ ಮಾಡದಂತೆ ದೂರು. ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂತಹ ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ. ರಮೇಶ್ ಬಾಬು ಆಯ್ಕೆ ಮಾನ್ಯ ಮಾಡದಂತೆ ರಾಜ್ಯಪಾಲರಿಗೆ ದೂರು. ತೆರವಾಗಿರುವಂತಹ 4 ಖಾಲಿ ಸ್ಥಾನಗಳಿಗೆ ನಡೆಯಲಿರುವಂತಹ ನಾಮನಿರ್ದೇಶನ ಸದಸ್ಯತ್ವಕ್ಕೆ 4 ಹೆಸರು ಸಿದ್ಧಗೊಳಿಸಿದಂತಹ ಸರ್ಕಾರ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ವ್ಯಕ್ತಿಗೆ ಸದಸ್ಯ ಸ್ಥಾನ ನೀಡದಂತೆ ಮನವಿ. ವಿಧಿ 171/5 ಅಡಿಯಲ್ಲಿ ರಮೇಶ್ ಬಾಬು ಪ್ರಸ್ತಾವಿಕ ನಾಮನಿರ್ದೇಶನಕ್ಕೆ ಆಕ್ಷೇಪ. ರಮೇಶ್ ಬಾಬುಗೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದು ಪ್ರೈವೇಟ್ ಕ್ರಿಮಿನಲ್ ಕೇಸ್ ಇದೆ. ಪಿಸಿಆರ್ ಸಂಖ್ಯೆ 500/2015, ಸಿಸಿ ಸಂಖ್ಯೆ 626/2016 ಇಲ್ಲಿ ದಾಖಲೆ ಇದೆ. ಜೊತೆಗೆ ದೂರುದಾರರಾಗಿರುವಂತಹ ನರಸಿಂಹಮೂರ್ತಿ ಎಂಬುವರು ಜೀವ ಬೆದರಿಕೆ ಕೂಡ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾಮನಿರ್ದೇಶನ ಮಾನ್ಯ ಮಾಡದಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ತೇಜಸ್ ಗೌಡ. ಎಸ್, ವಿಧಾನ ಪರಿಷತ್ ಸದಸ್ಯ ಸ್ಥಾನ ನಾಮನಿರ್ದೇಶನಕ್ಕೆ ಆರಂಭದಲ್ಲೇ ಒಂದು ದೊಡ್ಡ ಕುತ್ತು ಬಿದ್ದಂಗಾಗಿದೆ. ತೆರವಾಗಿರುವಂತಹ 4 ಸ್ಥಾನ ಏನು ಖಾಲಿ ಸ್ಥಾನ ಇದೆಯಲ್ಲ, ಅದಕ್ಕೆ ನಾಮನಿರ್ದೇಶನ ಸದಸ್ಯತ್ವಕ್ಕೆ 4 ಹೆಸರು ಸಿದ್ಧಗೊಳಿಸಿತ್ತು ಸರ್ಕಾರ. ಆ ಪೈಕಿಯಲ್ಲಿ ರಮೇಶ್ ಬಾಬು ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ಯಾರು ಅಂತ ನೋಡೋದಾದ್ರೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ತೇಜಸ್ ಗೌಡ. ರಮೇಶ್ ಬಾಬು ಆಯ್ಕೆ ಮಾನ್ಯ ಮಾಡದಂತೆ ರಾಜ್ಯಪಾಲರಿಗೆ ದೂರನ್ನ ಕೂಡ ನೀಡಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ವ್ಯಕ್ತಿಗೆ ಸದಸ್ಯ ಸ್ಥಾನ ನೀಡದಂತೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದು ವಿಧಿ ಅಂತಂದ್ರೆ ವಿಧಿ 171/5 ಅಡಿಯಲ್ಲಿ ರಮೇಶ್ ಬಾಬು ಅವರ ಪ್ರಸ್ತಾವಿಕ ನಾಮನಿರ್ದೇಶನಕ್ಕೆ ಆಕ್ಷೇಪ ಕೂಡ ಮಾಡಲಾಗಿದೆ. ಭೂ ಕಬಳಿಕೆ ಮತ್ತು ಕಾನೂನು ಪ್ರಕ್ರಿಯೆ ದುರುಪಯೋಗ ಬಗ್ಗೆಯೂ ಕೂಡ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿತ್ತು. ಭಾರತದ ಸಂವಿಧಾನದ ವಿಧಿ 171/5 ಅಡಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡುವಾಗ ಸಾಹಿತ್ಯ, ವಿಜ್ಞಾನ, ಕಲೆ, ಇನ್ನು ಸಹಕಾರಿ ಚಳುವಳಿ ಅಥವಾ ಸಾಮಾಜಿಕ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ ಸದಸ್ಯರನ್ನ ನಾಮನಿರ್ದೇಶನವನ್ನ ಮಾಡಬೇಕು. ಆದರೆ ರಮೇಶ್ ಬಾಬು ಅವರು ಇದಕ್ಕೆಲ್ಲದಕ್ಕೂ ಕೂಡ ಹೊರತಾಗಿರುವವರು, ಜೊತೆಗೆ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಿ ತೇಜಸ್ ಗೌಡ ಅವರು ಆಕ್ಷೇಪಿಸಿದ್ದಾರೆ. ರಮೇಶ್ ಬಾಬು ಅವರ ಮೇಲೆ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಪ್ರೈವೇಟ್ ಕ್ರಿಮಿನಲ್ ಪ್ರಕರಣ ನಡೆಯುತ್ತಿದೆ. ಕ್ರಿಮಿನಲ್ ಪ್ರಕರಣ ಪಿಸಿಆರ್ ಸಂಖ್ಯೆ 500/2015, ಸಿಸಿ ಸಂಖ್ಯೆ 625/2016. ಈ ಒಂದು ದಾಖಲೆಯಾಗಿದೆ. ಉತ್ತರಹಳ್ಳಿಯ
ಉತ್ತರಿ ಎನ್ನುವಂತಹ ಗ್ರಾಮದ ಭೂ ಕಬಳಿಕೆ ಮಾಡಿರುವ ಬಗ್ಗೆ ಪ್ರಕರಣ ದಾಖಲೆಯಾಗಿದೆ. ಹಿಂಗಾಗಿ ವ್ಯಕ್ತಿಗೆ ಸದಸ್ಯ ಸ್ಥಾನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧಿಕಾರದ ದುರುಪಯೋಗ ಆಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ದೂರುದಾರರಾಗಿರುವಂತಹ ನರಸಿಂಹಮೂರ್ತಿ ಎನ್ನುವಂತಹ ವೃದ್ಧರಿಗೂ ಕೂಡ ಅವರಿಂದ ಜೀವ ಬೆದರಿಕೆ ಇದೆ, ಅಂದ್ರೆ ಜೀವ ಭಯವಿದೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ನಾಮನಿರ್ದೇಶನ ಮಾನ್ಯ ಮಾಡಬೇಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಪುಟಗಳ ದಾಖಲೆಯೊಂದಿಗೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.